ಸಿದ್ಧರಾಮ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡ ತೀರುವ ಕಂದವ ಪರಮಾತ್ಮನನ್ನ ಕಂಡಲ್ಲ. ಮತ್ತು ಬರುವಾಗಂದ ನೀನು ಬರಲಿಲ್ಲ ಅಂದ್ರೆ ನಾನು ಇರಂಗಿಲ್ಲ ನೋಡಿ, ನೀನು ಬರಲೇಬೇಕು ಅಂತ ತಿಳ್ಕೊಂಡು ಹೇಳಿದಾಗ ನಾ ಬರ್ತೀನಿ ನಡಿಯಪ್ಪ, ನೀ ಗುರುತು ಹಿಡಿ ನನ್ನಂತೇಳಿ ಅದರ ಸಿಗ್ನಲ್ ಕೊಟ್ಟು ಕಳಿಸಿದ ಪರಮಾತ್ಮ. ಸೊನ್ನಲಾಪುರಕ್ಕೆ ಬಂದ ಸಿದ್ಧರಾಮ ಹೆಂಗಂತಂದ್ರೆ ಆ ಭಗವಂತನ ಧ್ಯಾನದೊಳಗೆ ಮನೆಗೆ ಹೋಗಿ ಮತ್ತು ಎಲ್ಲಿಗಂತಂದ್ರೆ ಅಲ್ಲಿ ಅವತ್ತಿನ ಕಾಲದೊಳಗೆ ಸಿದ್ಧರಾಮ ಇದ್ದ ಕಾಲಕ್ಕೆ ಚಾಮಲಾದೇವಿ ಅಂತ ಮಹಾರಾಣಿ ಇದ್ಲಂತ ಸೊನ್ನಲಾಪುರದೊಳಗೆ. ಚಾಮಲಾದೇವಿ ಬಹುತೇಕ ಮೊದಲೇ ಸಿದ್ಧರಾಮ ಹುಟ್ಟುಕಿತ್ತ ಮೊದಲು ಏನು ರೇವಣ ಸಿದ್ಧರು ಬಂದಿದ್ರಲ್ಲ, ಆಗ ಚಾಮಲಾದೇವಿಯ ಕನಸಿನೊಳಗೆ ಬಂದು ಹೇಳೋಗಿದ್ರಂತೆ, ಇಲ್ಲೊಬ್ಬ ಅವತಾರಿ ಪುರುಷ, ಒಬ್ಬ ಮಹಾನ್ ಪುರುಷ ಬರ್ತಾನೆ, ಮುಂದೊಂದು ದಿನ ಅವ ಬಂದಾಗ ಅವನಿಗೆ ನೀನು ಜಾಗ ಕೊಡಬೇಕಿಲ್ಲಿ. ಆವತ್ತಿನ ಕಾಲದೊಳಗೆ ರಾಜ್ಯಾಡಳಿತ ಪ್ರದೇಶ ಒಂದೇನಾದರೂ ಕಲ್ಲಿಡಬೇಕಾದ್ರೆ ರಾಜರ ಪರ್ಮಿಷನ್ ಬೇಕಾಗಿತ್ತಾಗ. ನೀ ಏನಾರ ಮಾಡ್ತಾನಂದ್ರೆ ನಡೀತಿದ್ದಿಲ್ಲ. ಆಗ ರಾಜ್ಯಾಡಳಿತ ಪ್ರದೇಶ, ರಾಜರ ಜಾಗ ಕೊಟ್ರನ ಜಾಗ, ಇಲ್ಲ ಅಂದ್ರೆ ಇಲ್ಲ, ಹಂಗಿತ್ತು. ಅದಕ್ಕೆ ರೇವಣ ಸಿದ್ಧರು ಹೇಳೇ ಹೋಗಿದ್ರು, ಮುಂದೊಬ್ಬ ಮಹಾಪುರುಷ ಬರ್ತಾನೆ, ಸಿದ್ಧರಾಮ ಸಮತೆಯ ಗಾರುಡಿಗ, ದಯಾವಂತ, ಪರಮಾತ್ಮನ ಸ್ವರೂಪಿ, ಮೂರನೆಯ ಕಣ್ಣನ್ನು ಹೊತ್ತು ನಿನ್ನ ಮನೆಗೆ ಬರ್ತಾನೆ. ಆಗ ಅವ ಏನು ಬಿಡ್ತಾನೆ ಅದನ್ನು ಕೊಡಬೇಕು ಅಂತ ಕನಸಿನಾಗ ಆವತ್ತೇ ಹೇಳಿರ್ತಾನ. ಸಿದ್ಧರಾಮ ಸೊನ್ನಲಾಪುರಕ್ಕೆ ಬರ್ತಾನನ್ನು ಸುದ್ದಿ ಕೇಳಿ ಆ ತಾಯಿಗೆ ಎಷ್ಟು ಸಂತೋಷ. ಇಡೀ ಸೊನ್ನಲಾಪುರವೇ ಆವತ್ತಿನ ಕಾಲದೊಳಗೆ ವೈಭವ ವಿಜೃಂಭಣೆ. ಒಬ್ಬ ಮಹಾನುಭಾವ, ಒಬ್ಬ ತಪಸ್ವಿ ಬರ್ತಾನಂತ ಇಡೀ ಸೊನ್ನಲಾಪುರವೇ ಕಾದಿತ್ತು. ಸಿದ್ಧರಾಮ ಬಂದ ಮೊಟ್ಟ ಮೊದಲ ಅವರ ತಾಯಿ, ನನ್ನ ಮಗ ಅಳ್ತಿದ್ಲಲ್ಲ, ಮಗ ಬಿಟ್ಟು ಹೋಗಿದ್ದಲ್ಲ, ಅಂಬಲಿ ತಗೊಂಡ ಅಣ್ಣ ಮೊಸರ ತಗೊಂಡ ಜಂಗಮ ಬಂಧನ ಕೊಡ್ತಾನಂತ ಹೋದವ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಬಂದಿದ್ದಿಲ್ಲ. ಮಗ ಸೊನ್ನಲಾಪುರಕ್ಕೆ ವಾಪಸ್ ಬರಾಕತ್ತಾನಂತಂದಾಗ ಎಲ್ಲಿಲ್ಲದ ಹಬ್ಬ ತಾಯಿಗೆ, ಎಲ್ಲಿಲ್ಲದ ಖುಷಿ ತಾಯಿಗೆ. ಸಿದ್ಧರಾಮನನ್ನು ನೋಡಿದಾಗ, ಯಾಕಂದ್ರೆ ಮಣಿಗೆ ಹಾದ ಮಗ ಮರಳಿ ಚಂದ ಬರಲಿಲ್ಲ ಅಂತಂದ್ರೆ ತಾಯಿಗೆ ಸಂತೋಷ ಆಗಂಗಿಲ್ಲ, ಸಮಾಧಾನ ಆಗಂಗಿಲ್ಲ. ನೋಡಿರ್ಬೇಕಾರೆ ತಾಯಿಗಳು ಮಗ ಎಲ್ಲರ ಸೈಕಲ್ ಮೋಟರ್ ತಗೊಂಡು ಹೋಗಿದ್ದ ಅಂದ್ರೆ, ಮಗ ಎಲ್ಲರ ಸೈಕಲ್ ಮೋಟರ್ ತಗೊಂಡು ಹೋಗಿದ್ದ ಅಂತಂದ್ರೆ ರಾತ್ರಿ 10 ಆಯಿತು ಅಂದ್ರೆ ತಾಯಿ ಬಾಗಿಲದಾಗ ಕೊಂಡಿರ್ತದ, ಅವ್ವ ನನ್ನ ಮಗ ಯಾಕೋ ಬಂದಿಲ್ಲ, ನನ್ನ ಮಗ ಸೈಕಲ್ ಮೋಟರ್ ತಗೊಂಡು ಹೋಗ್ಯದ, ನನ್ನ ಮಗ ಕಾರ್ ಗಾಡಿ ತಗೊಂಡು ಹೋಗ್ಯದ, ರಾತ್ರಿ 11 ಆಗ್ಯದ ಇನ್ನೂ ಬಂದಿಲ್ಲ, ಎಲ್ಲರ ಸೈಕಲ್ ಮೋಟರ್ ಆಕ್ಸಿಡೆಂಟ್ ಮಾಡಿಕೊಂಡಾನೆ ನನ್ನ ಮಗ, ಯಾರ ಹಾಷಾರೇನು ಏನಾಗಿರ್ಬೇಕು ನನ್ನ ಮಗನಿಗೆ, ಯಾಕೆ ಬರುವಲ್ಲಂತ ತಿಳ್ಕೊಂಡ ಕಟ್ಟಿ ಮ್ಯಾಗ ಬಾಗಿಲು ಹೊರಗೆ ಕಟ್ಟಿ ಮ್ಯಾಗ ದಾರಿ ನೋಡ್ಕೋತ ಕುಂಡಿರ್ತಾಳೆ ತಾಯಿ. ಅದ ನಿನ್ನ ಹೆಂಡತಿ ಏನು ಮಾಡ್ತಾಳೆ, ಊಟ ಮಾಡಿ ಜಗ್ಗಲು ಕೊಟ್ಟು ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲ್ಕೋತಾಳೆ. ಊಟ ಮಾಡಿ ದಾರಿ ನೋಡಂಗಿಲ್ಲ, ಯಾಕಂದ್ರೆ ಗೊತ್ತಿರ್ತೈತೆ ಆಕೆಗೆ ಏನು ಇದು ಯಾವಾಗ ಬರ್ತದೆ, ಏನು ಹಂಗೆ ಬರ್ತದೋ, ಏನು ಟಂಗದಾಗ ಬರ್ತದೋ, ಏನು ಟಂಗ ಮೇಲೆ ಆಗಿ ಬರ್ತದೋ, ಏನು ಫುಲ್ ಲೋಡ್ ಮಾಡ್ಕೊಂಡು ಗೊತ್ತಿರ್ತದ. 20 ವರ್ಷ ನೀನು ಕೂಡ ಬಾಳೆ ಮಾಡಾಳ, ನೀ ಹೆಂಗದಿ ಅನ್ನೋದು ಆಕೆಗೆ ಗೊತ್ತದ. ಅದಕ್ಕೆ ನೀ ಬರೋ ದಾರಿ ನೋಡಂಗಿಲ್ಲ, ಊಟ ಮಾಡಿ ಮಲ್ಕೊಂಡಿರ್ತಾಳೆ. ಅತ್ತಿಗೆ ಸೊಸಿ ಬಂದು, ಅತ್ತಿ ಟೈಮ್ ಆಗ್ಯದ ಊಟ ಮಾಡಿ ಬರ್ರಿ ಅಂತಂದಾಗ ಆಕೆ ಅಂತಾಳೆ, ವಲ್ಲ ನನಗೆ ಹಸು ಇಲ್ಲ, ಯಾಕಂದ್ರೆ ಮಗ ಬರೋ ತಕ್ಕ ಊಟ ಸಿಹಿ ಹತ್ತಂಗಿಲ್ಲ. ನನ್ನ ಮಗ ಬಂದಿಲ್ಲ ಅಂತ ಕಟ್ಟಿ ಮ್ಯಾಗ ರಾತ್ರಿ 11 ಆದರೂ ಕಾಯ್ಕೋತ ಕೊಂಡಿರ್ತದ ಪಾಪ. ಆಕಿ ಮಲ್ಕೊಂಡಿರ್ತಾಳೆ. ಯಾವ ಬರ್ತಾನೆ ರಾತ್ರಿ 12ಕ್ಕೆ ಸೈಕಲ್ ಮೋಟರ್ ತಗೊಂಡು ಬಂದ ಮಣಿ ಮುಂದೆ ಬಾಗಲ ಮುಂದೆ ತರ್ಬತಾನ. ಕಟ್ಟಿ ಮೇಲೆ ಕುಂತಾಳ, ಬಾಗಲ ಮುಂದೆ ಕುಂತಾಳ ಅವ್ರವ್ವನ ಮಾತಾಡಿಸಲಿಲ್ಲ. ಬಾಗಲು ತೆರೆದು ಸೀದಾ ದಡ 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 ಒಳಗೆ ಹೋಗಿ ಗಾದಿ ಮ್ಯಾಗ ದಿಪ್ ಬ್ಲ್ಯಾಂಕೆಟ್ ಹೊತ್ಕೊಂಡು ಮೊಕ್ಕೊಂಡಾಳ ಹೆಂಡತಿ. ಆಕಿ ಮೋತಿ ಮ್ಯಾಗಿಂದ ತೆಗೆದು ಕೇಳ್ತಾನ, ಊಟ ಮಾಡಿ ಹೆಂತಿಗೆ ಮೂರ್ಖ, ಆಕೆ 30 ರೊಟ್ಟಿ ತಂದು ಮಾಡ್ಕೊಂಡಾಳು. ನಿನ್ನ ಸಲುವಾಗಿ ಊಟ ಬಿಟ್ಟು ಉಪವಾಸ ಕಾಯ್ತಕ್ಕಂಥ ಜೀವ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಕುಂತಿದ್ಲಲ್ಲೋ, ಆಕೆನ ಮಾತಾಡಿಸಲಾರದ ಒಳಗೆ ಬಂದು ಹೆಂತಿಗೆ ಮಾತಾಡಿಸ್ತಿ ಮೂರ್ಖ. ತೆಗೆದು ಊಟ ಮಾಡಿ
ಮಕ್ಕಳು ಊಟ ಮಾಡ್ಯಾವ ಅಂತ ಕೇಳ್ತಾನೆ. ಆ ನಂತರ ಏನಂದ್ರ ಅವ್ಗ ಏನಂತಾನ ಬಾಯಾಗ, ಮುದಿಕ ಊಟ ಮಾಡ್ಯದ ನೋಡ್ರಿ. ಬಾಯಿ ತುಂಬ ಅವ್ವ ಅನ್ನೋ ಶಬ್ದ ಬರಂಗಿಲ್ಲ, ಬಾಯಿ ತುಂಬ ಅವ್ವ ಅನ್ನೋ ಶಬ್ದ ಬರಲಿಲ್ಲ. ಮುದಿಕ ಊಟ ಮಾಡ್ಯದ ಅಂತ ಕೇಳ್ತಾನ. ಆಗ ಕಾರಣ ಏನು ಅಂತಂದ್ರೆ ಆ ತಾಯಿಗೆ ಮತ್ತೊಂದೇನು ನೋವು ಆಗಲಿಲ್ಲ. ಊಟ ಮಾಡಿದ್ದ ನೀ ಕೇಳಲಿಲ್ಲಲ್ಲ, ಊಟ ಮಾಡ್ಯೇನಂತ ಅವ್ಗೆ ಕೇಳಲಿಲ್ಲಲ್ಲ, ಅದೇನು ನೋವು ಆಗಲಿಲ್ಲ ತಾಯಿಗೆ. ಆದ್ರೆ ಬಾಯಿ ತುಂಬ ಅವ್ವ ಅನ್ಲಾರ್ದ ಮುದುಕಿ ಅಂದಲ್ಲೋ ನಿಮ್ಮವ್ಗ, ಹಡದ ಅವ್ಗ, ಅದು ಕರಳು ಹಿಡಿದು ಜಗ್ಗಿದಂಗೆ ಆಯ್ತು ತಾಯಿಗೆ. ಅಷ್ಟು ನೋವಾಯ್ತು ಹಡದ ಅವ್ಗಯ್ಯಪ್ಪ. ಆ ರೀತಿಯೊಳಗೆ ತಾಯಿ ಕಾಯ್ತಿರ್ತಾಳೆ. ತಾಯಿ ಕರಳು ಭಾಳ ದೊಡ್ಡದದ. ಮಕ್ಕಳಿಗೆ ಅರ್ಥ ಆಗೋದಿಲ್ಲದು, ಯಾಕೋ ಗೊತ್ತಿಲ್ಲ, ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆವತ್ತಿನ ಕಾಲದೊಳಗ ಒಬ್ಬ ತಾಯಿಗೆ 8 ಮಂದಿ ಮಕ್ಕಳಿದ್ರು ಬೇಸರ ಆಗತ್ತಿದ್ದಿಲ್ಲ. 8 ಮಂದಿ ಮಕ್ಕಳಿದ್ರು ಒಬ್ಬ ತಾಯಿಗೆ ಬೇಸರ ಆಗಂಗಿಲ್ಲ, 8 ಮಂದಿ ಮಕ್ಕಳು. ಆದ್ರ 8 ಮಂದಿ ಮಕ್ಕಳಿಗೆ ಒಬ್ಬ ತಾಯಿ ಬೇಸರ ಆಗ್ತಾಳೆ ಈಗಿನ ಕಾಲದೊಳಗ. ಸಿದ್ಧರಾಮ ಶಿವಯೋಗಿಯ ತಾಯಿ ಸಿದ್ಧರಾಮನನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ಲು. ಮನೆಯೊಳಗೆ ಎಲ್ಲ ವ್ಯವಸ್ಥೆ ಮಾಡಿದ್ಲು. ಆದರೆ ಸಿದ್ಧರಾಮ ಹುಟ್ಟಿದ್ದು ಮನೆಯನ್ನು ಬೆಳೆಸಲಿಕ್ಕಲ್ಲ. ಸಿದ್ಧರಾಮ ಹುಟ್ಟಿದ್ದು ಕೇವಲ ಮನೆಯನ್ನು ಬೆಳೆಸಲಿಕ್ಕಲ್ಲ, ಇಡೀ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥ ಸಿದ್ಧರಾಮ ಅವೇನು ಮಾಡಿದ ಅಂತಂದ್ರೆ, ಮನೆಯೊಳಗೆ ಯಾವತ್ತೂ ಭಗವಂತನ ಪೂಜೆ, ಭಗವಂತನ ಪ್ರಾರ್ಥನೆ ಇದನ್ನ ಮಾಡುತ್ತಿದ್ದಲ್ಲ. ಆಗ ಏನಾಯಿತು ಅಂತಂದ್ರೆ, ಚಾಮಲಾದೇವಿ ಬಂದ ಸಿದ್ಧರಾಮ ಬಂದದ ಸುದ್ದಿ ಕೇಳಿ ಆಕೇನಂತಾಳಂತಂದ್ರೆ, ಯಪ್ಪ ನನ್ನ ಕನಸಿನೊಳಗ ಒಬ್ಬ ಮಹಾತ್ಮ ಬಂದು ಏನು ಹೇಳ್ಯಾನಂತಂದ್ರೆ, ನಿನಗೆ ಏನು ಬೇಡ್ತಿ ಅದನ್ನು ಕೊಡಂತ ಹೇಳ್ಯಾರ, ಅದಕ್ಕೆ ನೀ ಏನು ಬೇಡ್ತಿ ತಗೋರಪ್ಪ ಅಂತ ಚಾಮಲಾದೇವಿ. ನೋಡಿ, ಒಬ್ಬ ರಾಣಿ ಮಹಾರಾಜರ ಹತ್ತಿರ ನಾವು ಹೋಗ್ಬೇಕು, ಮಹಾರಾಣಿ ಹತ್ತಿರ ನಾವು ಹೋಗ್ಬೇಕು. ಆದ್ರೆ ಮಹಾರಾಣಿನ ಸಿದ್ಧರಾಮನ ಹತ್ತಿರ ಬರ್ತಾಳೆ. ಒಬ್ಬ ರಾಣಿ ಬಂದು ಏನು ಬೇಕು ಅಂತಂದಾಗ, ಏನಿಲ್ಲ, ನಾನು ಸೊನ್ನಲಾಪುರದೊಳಗೆ ಸಿದ್ಧರಾಮ, ಸೊನ್ನಲಾಪುರದೊಳಗೆ ಮಲ್ಲಿಕಾರ್ಜುನ ಮಲ್ಲಯ್ಯನ ಗುಡಿ ಕಟ್ಟವದೀನಿ, ಅದಕ್ಕೆ ಜಾಗ ಬೇಕು ಅಂತಂದಾಗ, ಈಗೇನು ಸಿದ್ಧರಾಮನ ಸಮಾಧಿ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನದ ಅದನ್ನೇ ಕೊಡ್ತಾರೆ. ಯಾರು? ಚಾಮಲಾದೇವಿ. ಅಲ್ಲಿ ಆ ದೇವಸ್ಥಾನವನ್ನು ಕಟ್ಟಿ ಎಷ್ಟಂತಂದ್ರೆ 68 ಲಿಂಗಗಳನ್ನು ಸ್ಥಾಪನೆ ಮಾಡ್ತಾನೆ ಸಿದ್ಧರಾಮ. ಇವತ್ತು ಅದಾವ. ನೀವು ಸೊನ್ನಲಾಪುರಕ್ಕೆ ಹೋದ್ರೆ ಅಂದ್ರೆ ಎಷ್ಟಂತಂದ್ರೆ ಸ್ವತಃ ಸಿದ್ಧರಾಮನ ಕೈಯಿಂದ ಪ್ರತಿಷ್ಠಾಪನೆಯಾದ ಲಿಂಗಗಳು ಸೊಲ್ಲಾಪುರದೊಳಗೆ. ಎಷ್ಟು ಲಿಂಗ ಅಂದ್ರ 68 ಲಿಂಗಗಳನ್ನ ಸ್ವತಃ ಅಂದಿನ ಕಾಲದೊಳಗೆ ಸಿದ್ಧರಾಮನೇ ಪ್ರತಿಷ್ಠಾಪನೆ ಮಾಡ್ಯಾನ. ಅವು ಯಾವ್ಯಾವ ಜಾಗದಾಗ ಎಲ್ಲೆಲ್ಲಿ ಅದಾವ ಅನ್ನೋದು ಎಲ್ಲನೂ ಇಲ್ಲಿ ಬರೆದಾರ. ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗಳ ಚರಿತ್ರೆಯೊಳಗ ಎಲ್ಲೆಲ್ಲಿ ಆ ಲಿಂಗಗಳದಾವ ಆ ಜಾಗನೂ ಬರೆದಾರ. ರೈಲ್ವೆ ಸ್ಟೇಷನ್ ಹತ್ತಿರ, ಬಸ್ ಸ್ಟ್ಯಾಂಡ್ ಹತ್ತಿರ ಅವತರ ಹೆಸರು ಹಾಕಿ ಆ ದೇವಸ್ಥಾನದ ಹೆಸರು ಬರೆದಾರ. ಆ ಲಿಂಗಕ್ಕೆ ಸಿದ್ಧರಾಮ ಏನು ಹೆಸರಿಟ್ಟಾನಲ್ಲ ಅದೇ ಹೆಸರಿನಿಂದ ಇವತ್ತು ಒಂದೇ ಸೊನ್ನಲಾಪುರ ಕ್ಷೇತ್ರದೊಳಗೆ 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅವತ್ತಿನ ಕಾಲದೊಳಗೆ ಸಿದ್ಧರಾಮ 68 ಲಿಂಗಗಳೊಳಗೆ ಈಗೇನು ನೀವು ಕೆರೆ ಅದಲ್ಲ, ಕೆರೆ ಸುತ್ತರಿಗೆ ಒಂದು ಲಿಂಗದ, ಅದು ಮಹಾಲಿಂಗ, ಆದಿಲಿಂಗ ಅಂತ ಕರೀತಾರೆ. ಅದಕ್ಕೆ ಆದಿಲಿಂಗವನ್ನ ಅಲ್ಲಿ ಸ್ಥಾಪನೆ ಮಾಡ್ತಾನ ಸಿದ್ಧರಾಮ. ಕೆರೆ ಕಟ್ಟತಾನ, ಅರವಟ್ಟಿಗೆಗಳನ್ನು ಕಟ್ಟತಾನ, ಅನ್ನ ಛತ್ರಗಳನ್ನು ಕಟ್ಟತಾನ, ದಾಸೋಹ ಮಂದಿರಗಳನ್ನು ಕಟ್ಟತಾನ, ದಾಸೋಹ ನಿಲಯ, ಬಡವರಿಗೆ ಲಗ್ನ, ಬಡವರಿಗೆ ಏನು ಬೇಕಾದನ್ನೆಲ್ಲ ಕೊಡತಕ್ಕಂಥ ಶಕ್ತಿ ಸಿದ್ಧರಾಮನಲ್ಲಿರ್ತದೆ. ಒಬ್ಬ ಬಡ ಹೆಣ್ಣು ಮಗಳು ಮಗ ಸಾಯ್ತಾನಕೆಗೆ, ಗಂಡ ಸತ್ತಿರ್ತಾನ, ಒಬ್ಬನೇ ಮಗ ಇರ್ತಾನ. ಆ ಮಗ ಸತ್ತಾಗ ಮಣಿ ಮುಂದೆ ಹಾಕೊಂಡು ಅಳ್ತಿರ್ತಾಳಾಕಿ. ಆಗ ಕೇಳ್ತಾರ ಒಬ್ರು, ಏನಂತಂದ್ರೆ ಯಾಕೆ ಅಳ್ತಿ ಅಂತಂದಾಗ, ಇಲ್ಲ ನನ್ನ ಮಗ ಸತ್ತಾನಂತಂದಾಗ, ಹೋಗು ಸಿದ್ಧರಾಮನ ಹತ್ತಿರ ಹೋಗಂತಂದಾಗ ಅಲ್ಲಿ ಮಗನ ಹೆಣ ತಗೊಂಡು ಹೋದ್ರ ಸಿದ್ಧರಾಮ ಮಲ್ಲಯ್ಯನ ಹೆಸರಿನಿಂದ ಆಕೆಗೆ ಮುಕ್ತಿಯನ್ನು ಕೊಡ್ತಾನೆ.
ದುಃಖವನ್ನು ನಿವಾರಣೆ ಮಾಡ್ತಾನೆ ಸಿದ್ಧರಾಮ. ಆ ರೀತಿಯೊಳಗೆ ಸಿದ್ಧರಾಮ ಅಂತಂದ್ರೆ ಸೊನ್ನಲಾಪುರದೊಳಗ ಒಂದು ಅರವಟ್ಟಿಗೆ ಅಲ್ಲ, ಆಗಿನ ಕಾಲದಾಗ ನೀರಿಂದ ಬಹಳ ಬರ ಇತ್ತು. ಹಾದಿಯೊಳಗೆ ಹೋಗುವಾಗ ಎಲ್ಲೂ ನೀರು ಇರ್ತಿದ್ದಿಲ್ಲ, ಜನ ನೀರಿಗಾಗಿ ತತ್ತರಿಸ್ತಿದ್ರು. ಆದ್ರೆ ಸಿದ್ಧರಾಮ ಏನು ಮಾಡ್ತಿದ್ದಂದ್ರೆ ಒಂದು ಹರದಾರಿಗೊಂದು ಅರವಟ್ಟಿಗೆ ಅಂತ, ಅರವಟ್ಟಿಗೆ ಅಂದ್ರೆ ಆಗಿನ ಕಾಲದಾಗ ಇಡ್ತಿದ್ರು. ಅಂದ್ರೆ ದೊಡ್ಡ ಒಂದು ಮಣ್ಣಿನ ಹರಿವಿ, ಅಲ್ಲೊಂದು ಸಣ್ಣದೊಂದು ಕಟ್ಟಿ ಮ್ಯಾಗ ಅರವಟ್ಟಿಗೆ ಅಂದ್ರೆ ಅದೊಂದು ದೊಡ್ಡ ಹರಿವಿ ಇಟ್ಟು ಅಲ್ಲಿ ನೀರು ಓದು ಹಾಕ್ತಿದ್ರು. ನೀರು ಅಲ್ಲಿ ಅದಕ್ಕೆ ಅರವಟ್ಟಿಗೆ ಅಂತ ಕರಿತಿದ್ರು. ಹಿಂಗ ಸೊನ್ನಲಾಪುರದ ಸುತ್ತ ಹಳ್ಳಿಗೆ ಹೋಗುವಾಗ, ಯಾಕಂದ್ರೆ ಸಿದ್ಧರಾಮನ ದರ್ಶನಕ್ಕೆ ಸೊನ್ನಲಾಪುರದಿಂದ ಒಂದು 40-50 ಕಿಲೋಮೀಟರ್ ಹಳ್ಳಿಯಿಂದ ನಡ್ಕೊಂತ ಬರ್ತಿದ್ದರು ಸಿದ್ಧರಾಮನ ದರ್ಶನಕ್ಕೆ. ಅದಕ್ಕೆ ಸಿದ್ಧರಾಮಂತನ ನನ್ನ ಭಕ್ತರಿಗೆ ತೊಂದರೆ ಆಗಬಾರದಂತ ಹೇಳಿ ಎಷ್ಟಂತಂದ್ರ ಒಂದು ಹರದಾರಿಗೂ ಒಂದು ಅರವಟ್ಟಿಗೆಯನ್ನು ತಯಾರು ಮಾಡ್ತಿದ್ದ, ಎಲ್ಲ ನೀರು ಹಾಕಿಸ್ತಿದ್ದ. ಮತ್ತು ಭಕ್ತರು ಮಠಕ್ಕೆ ಬಂದ್ರು ಅಂತಂದ್ರೆ ಅವರಿಗೆ ದಾಸೋಹ, ಹಂಗ ಯಾರೂ ಹೋಗಂಗಿಲ್ಲ, ಹಂಗೆ ದಾಸೋಹದ ವ್ಯವಸ್ಥೆ ಮಾಡ್ತಿದ್ದ ಸಿದ್ಧರಾಮ. ಅವತ್ತಿನಿಂದ ನೋಡ್ರಿ ದಾಸೋಹದ ವ್ಯವಸ್ಥೆ. ನಾವು ಏನಪ್ಪ ಅಂತಂದ್ರೆ ಮಣಿಯೊಳಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದಾಸೋಹ ಮಾಡ್ಬೇಕು. ನೋಡಿ ಇಲ್ಲೆಲ್ಲರೂ ದಾಸೋಹಕ್ಕೆ ಹೆಸರು ಬರ್ಸಿರ್ತಾರೆ. ಭಾಳ ದೊಡ್ಡ ಪುಣ್ಯಾರಿ ಇಂತಲ್ಲಿ ದಾಸೋಹ ಮಾಡಿಸೋದು. ನಿಮ್ಮ ಮಕ್ಕಳ ಲಗ್ನದಾಗ ನೀವು 10,000 ಮಂದಿಗೆ ಊಟ ಹಾಕ್ತೀರಿ, ಕರೆದು ಊಟ ಮಾಡಿ ಹೋಗುವಾಗ ಅವ್ರೇನಂತಾರೆ ಗೊತ್ತದೆ? ಎಲ್ಲ ಬರೋಬ್ಬರಿ ಆಗಿತ್ತು, ಒಂದಿಟ್ಟು ಉಪ್ಪು ಕಡಿಮೆ ಆಗಿತ್ತು ನೋಡು ಅಂದ ಬಿಡ್ತಾರ ಅವ್ರು. ಊಟ ಮಾಡಿ ಲಗ್ನದಾಗ ಊಟ ಮಾಡಿ ಹೋಗುವಾಗ ಯಾರೂ ಸುಮ್ಮ ಹೋಗಂಗಿಲ್ಲ. ಬಜಿ ಇನಟ್ ಕರಿಬೇಕಾಗಿತ್ತು, ಅನ್ನ ಇನಟ್ ಕುದಿಬೇಕಾಗಿತ್ತು, ಚಪಾತಿ ಇನಟ್ ಬೇಯಿಸಬೇಕಾಗಿತ್ತು, ಪಲ್ಯ ಇನಟ್. ನೋಡ್ರಿ ನೀವು ಕರೆದಿರ್ತೀರಿ, ಕರೆದು ಊಟಕ್ಕೆ ಹಾಕಿರು ಹಿಂಗೆ ಅಣ್ಕೋತ ಹೋಗ್ತಾರ. ಆದ್ರೆ ನಿಮ್ಮ ಮಕ್ಕಳ ಮದುವೆಯಾಗ 10,000 ಮಂದಿಗೆ ಊಟ ಹಾಕಿದ್ರು ಒಂದು ನೈಯ ಪೈಸಾದಟ್ಟು ಪುಣ್ಯ ಬರಂಗಿಲ್ಲ. ಇಲ್ಲಿ ಬರೀ ಒಂದು 100 ಮಂದಿಗೆ ಅನ್ನ ಹಾಕಿದ್ರೆ 1 ಕೋಟಿ ಮಂದಿಗೆ ಉಂಡಷ್ಟು ಪುಣ್ಯ ಬರ್ತದೆ ನಿಮಗ. ಇದು ಅಂತ ಕ್ಷೇತ್ರ ಇರ್ತದೆ. ಇಲ್ಲಿ ದಾಸೋಹ ಮಾಡ್ಬೇಕಾದ್ರೆ ಪುಣ್ಯ ಇದ್ದವಾಗ ಮಾತ್ರ ಸಿಗುತ್ತದ, ರೊಕ್ಕ ರಗಡಿರ್ತದ ಮನ್ಯಾಗ, ಮಾಡುವ ಸೌಭಾಗ್ಯ ಬೇಕಲ್ಲ. ಅದಕ್ಕಂತಾರಲ್ಲ, ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಸೋಮವಾರ ದಿವಸ ಅಭಿಷೇಕ ಅದ ರೀ, ನಾಯಿ ಇಳ್ದದ ಮನ್ಯಾಗ, ನಡೀತದೇನು? ಹಂಗ್ರಿ ಸ್ವಾಮಿ, ನಾಯಿ ಹಾಲು ಹೆಂಗೆ ಅಭಿಷೇಕಕ್ಕೆ ಬರ್ತದೆ? ಇಳ್ದದ ಕರೆ. ಮತ್ತು ನಾಯಿ ಮಲ್ಯಾಗ ಹಾಲಿಲ್ಲ ಅಂತ ಅನ್ಬೇಡ್ರಿ, 8 ಕುಣ್ಣಿಗೆ ಕುಡಿಸ್ತದ ಅದು. 8-10 ಕುಣ್ಣಿ ಸೋಪಾನ ಆಗತಾವ, ಹಾಲು ರಗಡಿರ್ತಾವ ಕರೆ. ಆದ್ರೆ ಬರಂಗಿಲ್ಲ, ಎದಕ್ಕೆ? ಅಭಿಷೇಕಕ್ಕೆ. ಹಂಗ ಒಬ್ಬ ₹1 ಕೋಟಿ ಗಳಿಸ್ಕೊಂಡು ಕೂತಾನ, 1 ರೂಪಾಯಿನೂ ಕೊಡಂಗಿಲ್ಲ ಅಂದ್ರ ಬರಂಗಿಲ್ಲ. ಅದು ಪಂಚಾಮೃತಕ್ಕೆ ಸಲ್ಲದಯ್ಯ. ಹಂಗೇನಪ್ಪ ಅಂತಂದ್ರೆ ಅದು ಒಳ್ಳೆಯದಕ್ಕೆ ಸಲ್ಲಬೇಕಾದ್ರೆ ಸೌಭಾಗ್ಯನೂ ಇರ್ಬೇಕು. ನೀವು ದಾನ ಅಂತಂದ್ರೆ ಅಷ್ಟು ಸರಳ ಅಂತ ತಿಳಿಬೇಡ್ರಿ. ಮಣಿಗೆ ಯಾರ ನಿಮ್ಮ ಮಣಿ ಮುಂದೆ ಬಂದು ಭಿಕ್ಷುಕರು ಯಾವ ಒಂದು ರೊಟ್ಟಿ ಕೊಡ ತಾಯಿ ಅಂತಂದ್ರೆ ಹಂಗೆ ಕಳಿಸ್ಬೇಡ್ರಿ. 1 ರೊಟ್ಟಿ ಕೊಟ್ಟು ಕಳಿಸ್ರಿ. ಯಾಕಂತಂದ್ರೆ ಅದರಂಥ ದೊಡ್ಡ ಪುಣ್ಯನ ಯಾವುದೂ ಇಲ್ಲ. ಆಗಿನ ಕಾಲದಾಗ ಭಾಳ ಭಿಕ್ಷುಕರು ಬರ್ತಿದ್ರಿ, ನೋಡಿರಲಿಲ್ಲ? ನಾವು ಸಣ್ಣವಿದ್ದಾಗ ನೋಡ್ತಿದ್ವಿ, ಭಾಳ ಭಿಕ್ಷುಕರು ಬರ್ತಿದ್ರು. ರೊಟ್ಟಿ ಕೊಡ, ಅದನ್ನು ಕೊಡ, ಇದನ್ನು. ಈಗ ಯಾರು ಬರ್ತಾರೇನ್ರಿ? ಬರೋದು ಕಡಿಮೆ ನೋಡ್ರಿ. ಈಗ ಒಟ್ಟೆ ಬರಂಗಿಲ್ಲ ಭಿಕ್ಷುಕರು. ಯಾಕೆ ಬರಂಗಿಲ್ಲ? ನಿಮ್ಕಿಂತ ಸಾವುಕಾರ ಆಗ್ಯಾರ ಅವ್ರೀಗ. ಭಿಕ್ಷುಕರೇನು ಸಾಮಾನ್ಯ ಅನ್ಬೇಡ್ರಿ. ಒಬ್ಬೊಬ್ಬರು ಭಿಕ್ಷುಕರು ಈ KVCB ಒಳಗ, ಆನಂತರ ಸ್ಟೇಟ್ ಬ್ಯಾಂಕಿನೊಳಗ ಕೋಟಿ ರೂಪಾಯಿ ಎಪ್ಪಡಿ ಅದಾವು. ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಭಿಕ್ಷುಕರದಾರ. ಈಗೆಲ್ಲ ಮಂದಿ ಅವ್ರು ಅಷ್ಟು ಸರಳ ಇಲ್ಲ, ನಮ್ಗಿಂತ ದೊಡ್ಡವರಾಗ್ಯಾರ. ಆದರೂ ಯಾರ ಮಣಿಗೆ ಬರ್ತಾರಲ್ಲ, ಜಂಗಮರಾಗಲಿ ಯಾರಾಗಲಿ ಹೊಳ್ಳಿ ಕಳಿಸ್ಬೇಡ್ರಿ. ಅಂದು ಏನಾರ ಒಂದು ತನ್ನ ಅಲ್ಲೇ ಭಗವದ್ಗೀತಾದಾಗ ಬರೀತಾರ್ರಿ, ಯಾವ ಮಣಿಯೊಳಗೆ ಮುಂಜಾನೆ ಎದ್ದು ಕೂಡಲೇ 1 ತುಣುಕ ದಾಸೋಹ ಇಲ್ಲದ ಏನ್ ನಿಮ್ಮ ಮನ್ಯಾಗ ಊಟ ಮಾಡ್ತಿರಲ್ಲ ಅದು ಅಣ್ಣ ತಿಂದಂಗಲ್ಲ ಅಂತ ಬರೀತಾರ ಭಗವದ್ಗೀತೆಯೊಳಗೆ. ಪಾಪಂ ಭುಂಜತೆ ಶಾಸ್ತ್ರದೊಳಗೆ ಬರೀತಾರ. 1 ರೊಟ್ಟಿ ದಾನ ಇರ್ಲಾರ್ದ ನಿನಗಾಗಿ ನೀನು ಮಣಿಯೊಳಗೆ ಕುದಿಸ್ಕೋಬೇಡ, ನಿನಗಾಗಿ ನೀನು ಮಣಿಯೊಳಗೆ ಹುರಿಬೇಡ, ನಿನಗಾಗಿ ನೀನು
ಮಣಿಯೊಳಗೆ ರೊಟ್ಟಿ ಮಾಡಬೇಡ, ನೀನು ಮಾಡಿದ್ರೊಳಗೆ ಪ್ರತಿನಿತ್ಯ ಒಂದು ತುತ್ತರ ಯಾಕಲಕತ್ತ ಹೊರಗೆ ಹೋಗ್ಬೇಕು, ಅಂದಾಗ ನೀ ಮನ್ಯಾಗ ಉಂಡದ ಹಣ್ಣಾಗತ್ತದ, ಇಲ್ಲ ಅಂದ್ರೆ ಪಾಪನೇ ತಿಂದಂಗಾಗತ್ತದ ಅಂತ ಬರೀತಾರೆ ಭಗವದ್ಗೀತೆಯೊಳಗ. ಏನು? ಪ್ರತಿನಿತ್ಯ ಒಂದು ತುತ್ತರ ಅನ್ನ ದಾಸೋಹ ಮಾಡ್ಬೇಕು, ದಾನ ಮಾಡ್ಬೇಕು. ಇವು ಮಠ ಅದು ಎದಕ್ಕೆ ಮಾಡ್ಯಾರ ಅಂತೀರಿ ನೀವು? ನಿಮ್ಗೆ ಗೊತ್ತಿರ್ಬೇಕು, ಹಿಂದಿನ ಕಾಲದೊಳಗೆ ನಮ್ಮ ಆಯಿಗಳು ರೊಟ್ಟಿ ಮಾಡುವಾಗ ಹಿರಿ ಮಗ ಮುಂದೆ ಬಂದು ಕೂತಂದ್ರೆ ಆಕೆ ಅಂತಿದ್ಲಕ್ಕೆ, ನಿನಗೆ ಕೊಡಂಗಿಲ್ಲ ಮೊದಲನೇ ರೊಟ್ಟಿ, ಮಣಿ ಹಿರಿ ಮಗ ಮೊದಲನೇ ರೊಟ್ಟಿ ತಿನ್ನಬಾರ್ದು ಅಂತಾರಿಲ್ರಿ. ಈಗಾರ ಅಂತೀರಿಲ್ಲ ನೀವು? ಮಣಿ ಹಿರಿ ಮಗ ಮೊದಲನೇ ರೊಟ್ಟಿ ತಿನ್ನಬಾರ್ದಂತ. ಯಾಕೆ ತಿನ್ನಬಾರ್ದ್ರಿ? ಯಾಂಬಲಪ್ಪ ನಮಗೆ ಗೊತ್ತಿಲ್ಲ. ಒಟ್ಟು ನಮ್ಮ ಮಾಯಿ ಹೇಳ್ಕೊತ ಬಂದಾಳ, ನಾವು ಹಂಗೆ ಹೇಳ್ಕೊತ ಹೋಗವ್ರು. ಮೊದಲನೇ ರೊಟ್ಟಿ ಮಣಿ ಹಿರಿ ಮಗ ತಿನ್ನಬಾರ್ದು ಅಂದಾರ, ನಾವು ಹುಡುಗರಿಗೆ ಕೊಡಂಗಿಲ್ಲ, ಅವು ತಿನ್ನಂಗಿಲ್ಲ. ಯಾಕೆ ತಿನ್ನಬಾರದು ಅಂತಂದ್ರ, ಮೊದಲನೇ ರೊಟ್ಟಿ ಮಣಿ ಹಿರಿ ಮಗ ಅಟ್ಟ ಅಲ್ಲ, ಆ ಮನ್ಯಾಗ ಅದನ್ನ ಯಾ ಮಗನೂ ತಿನ್ನಬಾರದು. ಮೊದಲನೇ ರೊಟ್ಟಿ ಯಾ ಮಗನೂ ತಿನ್ನಬಾರ್ದು. ಆ ರೊಟ್ಟಿ ಎಲ್ಲಿ ಹೋಗ್ಬೇಕಂದ್ರೆ ಆ ರೊಟ್ಟಿ ಮಟ್ಟಕ್ಕೆ ಬರ್ಬೇಕಂತ, ಅದಕ್ಕೆ ಮನ್ಯಾಗ ಮಕ್ಕಳು ತಿನ್ನಬಾರ್ದು. ಅದನ್ನ ಮೊದಲನೇ ರೊಟ್ಟಿ ಮಟ್ಟಕ್ಕೆ ಬರಬೇಕು. ಆಗ ಮೊದಲು ಬಾಣದ ರೊಟ್ಟಿಗಂತ ಬರ್ತಿದ್ರು ನೋಡ್ರಿ, ಒಂದು ದುರುಡಿ ತೊಗೊಂಡು ಮೇಲೆ ಅರ್ಬಿ ಹೊಚ್ಕೊಂಡು ರೊಟ್ಟಿ ಕೊಡ್ರಿ ಬಾಣದ ರೊಟ್ಟಿಗೆ. ಅವ್ರು ಯಾಕೆ ಬರ್ತಿದ್ರಂದ್ರೆ, ಮನೆಯಿಂದ ಪ್ರತಿನಿತ್ಯ ಒಂದು ರೊಟ್ಟಿರ ಹೊರಗೆ ಹೋಗ್ಬೇಕು ದಾಸೋಹಕ್ಕೆ, ಆ ನಂತರ ನೀವು ತಿಂದದ್ದು ಹಣ್ಣಾಗುತ್ತದ, ಪಾಪ ಆಗಂಗಿಲ್ಲ. ದೇವರ ಮೊದಲಿನಿಂದ ನಮ್ಮ ಋಷಿ ಮುನಿಗಳು ಅದನ್ನ ಪದ್ಧತಿ ಹಾಕ್ಯಾರ್ರಿ. ಬಹಳ ಪೂರ್ವಜರು ನಮ್ಮ ಹಿರಿಯರೆಲ್ಲ ಅದನ್ನ ಹಾಕಿ ಕೊಟ್ಟಾರ. ಮನ್ಯಾಗ ನೋಡಿ ನೀವು ಆಕಳು ಹೇಳಿದ್ರ ಓಡ್ಯಾಡಿ ಗಿನ್ನ ಮಂದಿಗೆ ಓದ್ ಕೊಟ್ಟು ಬರೋದು. ನಾವು ಸಣ್ಣವ್ರದ ಕೊಟ್ಟು ಬರ್ತಿದ್ವಿ. ಮತ್ತ ಸ್ವಾಮಿಗಳ ಮಟ್ಟಕ್ಕೆ ಓದ್ ಕೊಟ್ಟು ಬಾ, ಗಿನ್ನ ಅವ್ರಿಗೆ ಕೊಟ್ಟು ಬಾ, ಇವ್ರಿಗೆ ಕೊಟ್ಟು ಬಾ. ಹೇಳಿದ್ರ ಓದು ಕೊಟ್ಟು ಬಾ. ಮನ್ಯಾಗ ಹುಡುಗರು ಹುಟ್ಟಿದ್ರ ಮಂದಿಗೆ ಕರಿ, ಊಟಕ್ಕೆ ಮಾಡಿಸು. ಹೆಸರಿಡುವಾಗ ಮಂದಿಗೆ ಕರಿ, ದಾಸೋಹ ಮಾಡು. ಲಗ್ನದೊಳಗ ಶಾಲ್ ಹೊಚ್ಚುವಾಗ ನೋಡ್ರಿ, ಏಕ ಮಣಿ ಒಳಗ ದಾಸೋಹ, ಏಕ ಊಟ. ಮದುವೆಯೊಳಗ ಮುಂದೆ ಸತ್ತಾಗೂ ದಾನ ಮಾಡ್ತಾರ್ರಿ. ಸತ್ತಾಗೂ ದಾನದ ಟೋಟಲಿ ಏನಪ್ಪ ಅಂತಂದ್ರೆ, ಮಣಿಯೊಳಗೆ ಯಾವತ್ತು ದಾಸೋಹ ಅದ. ನಾವು ಏನು ಕೊಟ್ಟಿರ್ತೀವಲ್ಲ, ಪರಮಾತ್ಮ ಅದನ್ನು 10 ಕೈಲೇ ಕೊಡ್ತಾನ್ರಿ. ಅದಕ್ಕೆ ಕೊಡ್ಬೇಕಂತ ನೇಮ್ ಅದ. ಅದು ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿ ತೆನಬೇಡ. ಆ ರೀತಿಯೊಳಗ